ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಅದರ ಜೊತೆಗೆ ಉಪನ್ಯಾಸಕರ PU ಉಪನ್ಯಾಸಕರ ನೇಮಕಾತಿ ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ಭಾಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಮುಂದೆ PU ಉಪನ್ಯಾಸಕರು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಪಾಠ ಮಾಡುವುದು ಕಡ್ಡಾಯ. ಪ್ರಮುಖ ವಿಷಯಗಳ ಪಟ್ಟಿ ನೋಡ್ತಾ ಬಂದರೆ, ನಿಯಮದ ತಿದ್ದುಪಡಿ, ಬೋಧನಾದಾರಿ ಮುಖ್ಯ ಹಿನ್ನೆಲೆ. ನಿಯಮದಲ್ಲಿ ಏನು ತಿದ್ದುಪಡಿ ಇದೆ ಅಂತ ನೋಡ್ತಾ ಬಂದರೆ, ಸರ್ಕಾರದ ಹೊಸ ನಿಯಮಾವಳಿ, ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ನಿಯಮಗಳು 2013ಕ್ಕೆ ಮಹತ್ವದ ತಿದ್ದುಪಡಿ ತರಲಾಗಿದೆ. PU ಉಪನ್ಯಾಸಕರು ತಮ್ಮ ಕಾಲೇಜುಗಳ ಜೊತೆಗೆ 9 ಮತ್ತು 10ನೇ ತರಗತಿಗಳಿಗೂ ಕಡ್ಡಾಯವಾಗಿ ಬೋಧಿಸಬೇಕು. 2026-27ನೇ ಸಾಲಿನಲ್ಲಿ 1100 KPS ಶಾಲೆಗಳ ಪರಿವರ್ತನೆ, ಒಂದು ಕ್ಯಾಂಪಸ್ನಲ್ಲಿ CBSE ICSE ಮಾದರಿ ನಿರ್ವಹಣೆ. ಹೊಸದಾಗಿ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕ ಮಾಡುವ ಬದಲು ಈಗಾಗಲೇ ಇರುವ ಅರ್ಹ PU ಉಪನ್ಯಾಸಕರ ಸೇವೆಯನ್ನು ಕೆಳ ಹಂತದ ತರಗತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಈ ಕರಡು ನಿಯಮಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು ಸರ್ಕಾರ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ 7 ದಿನಗಳ ಕಾಲಾವಕಾಶ ಕೂಡ ನೀಡಿದೆ. ನೋಡ್ತಿರ್ಬೋದು, ಈಗ PU ಉಪನ್ಯಾಸಕರಿಗೆ ಪ್ರೌಢಶಾಲಾ ಶಿಕ್ಷಕರ ಏನು ತರಗತಿಗಳಿರುತ್ತೆ 9 ಮತ್ತು 10, ಆ ತರಗತಿಗಳು ಈಗ ಕಡ್ಡಾಯವಾಗಿ ಬೋಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ನೀವು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ ಮಾಡಿ. ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಪ್ರಾರಂಭ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.